ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಒಂದು ಬ್ರೇಕಿಂಗ್ ಸುದ್ದಿಯ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಈ ಬ್ರೇಕಿಂಗ್ ಸುದ್ದಿ ನಿನ್ನೆ ರಾತ್ರಿನೇ ಬಂತು, ಬಟ್ ಆನಂತರ ಸಾಕಷ್ಟು ಗೊಂದಲಗಳಿತ್ತು. ಬಹುಶಃ ಈ ಸಮಯಕ್ಕೆ ಒಂದಷ್ಟು ಗೊಂದಲಗಳು ಪರಿಹಾರ ಆಗಿದೆ. ಹಾಗಾಗಿ ನಾನು ಇದ್ರ ಬಗ್ಗೆ ವಿಡಿಯೋನ ಕವರ್ ಮಾಡ್ತಾ ಇದ್ದೀನಿ. ಮೇ ಬಿ ಸ್ವಲ್ಪ ಅರ್ಜೆನ್ಸಿಯನ್ನ ಮಾಡಿದ್ರೆ ಒಂದಷ್ಟು ಗೊಂದಲಗಳಿಗೆ ಪರಿಹಾರ ಸಿಗ್ತಾ ಇರ್ಲಿಲ್ಲ. ಈಗಲೂ ಗೊತ್ತಿಲ್ಲ, ಇನ್ನು ಮುಂದುವರೆದು ಬೇರೆ ಯಾವ್ದಾದ್ರು ಅಪ್ಡೇಟ್ ಗಳು ಬರ್ಬೋದು. ಬಟ್ ಇಲ್ಲಿವರೆಗೂ ಬಂದಿರುವಂತ ಅಪ್ಡೇಟ್ ಗಳನ್ನ ಅನಾಲಿಸಿಸ್ ಮಾಡಿದ ನಂತರ ಒಂದಷ್ಟು ವಿಷಯಗಳು ಫೈನಲೈಸ್ ಆಗಿದೆ. ಅದನ್ನ ನಿಮ್ಮ ಮುಂದೆ ನಾನು ತರ್ತಾ ಇದ್ದೀನಿ. ನೋಡೋಣ, ತಿಳ್ಕೊಳ್ಳೋಣ ಇದ್ರ ಬಗ್ಗೆ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಉದಾಹರಣೆಗಾಗಿ ಯಾವ್ದಾದ್ರು ಸ್ಟಾಕ್ ಅನ್ನ ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಅಂದ್ರೆ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಈ ವಿಡಿಯೋದ ಟಾಪಿಕ್ ಬಂದು ಟ್ಯಾರಿಫ್ಸ್. ಈ ಟ್ಯಾರಿಫ್ ಬಗ್ಗೆ ನಿನ್ನೆಯಿಂದ ಸಾಕಷ್ಟು ಸುದ್ದಿಗಳು ಬಂದಿದ್ದಾವೆ. ನಾನು ಕೂಡ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ರಾತ್ರಿನೇ ಇಮಿಡಿಯೇಟ್ಲಿ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ. ಇವತ್ತು ನೀವು ಯಾವುದೇ ಬಿಸ್ನೆಸ್ ಚಾನಲ್ ಅನ್ನ ಓಪನ್ ಮಾಡಿ, ಯಾವುದೇ ಬಿಸ್ನೆಸ್ ನ್ಯೂಸ್ ಪೇಪರ್ ನ ಓಪನ್ ಮಾಡಿ, ಎಲ್ಲ ಕಡೆ ಟ್ಯಾರಿಫ್ 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 ದೇ ಸುದ್ದಿ. ಸಾಕಷ್ಟು ಸುದ್ದಿಗಳಿದ್ದಾವೆ. ಒಂದಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡುವಂತ ಸುದ್ದಿಗಳು ಕೂಡ ಇದ್ದಾವೆ. ನಾನು ಸುಮ್ನೆ ಹೆಡ್ಲೈನ್ ಗಳನ್ನ ಕವರ್ ಮಾಡ್ಕೊಂಡು ಹೋಗ್ತೀನಿ. ಆನಂತರ ನಿಮ್ಗೆ ಕ್ಲಿಯರ್ ಆಗಿ ಏನೆಲ್ಲ ಆಗಿದೆ ಅಂತ ಸಮ್ಮರೈಸ್ಡ್ ಫಾರ್ಮ್ಯಾಟ್ ಅಲ್ಲಿ ಮೆನ್ಷನ್ ಮಾಡ್ತೀನಿ. ಹೆಡ್ಲೈನ್ ನೋಡಬಹುದು. ಟ್ರಂಪ್ ಟ್ಯಾರಿಫ್ಸ್ ಆರ್ ಇಲ್ಲಿಗಲ್, ಗೆಟಿಂಗ್ ದ ಮನಿ ಬ್ಯಾಕ್ ಇಸ್ ಅನದರ್ ಫೈಟ್. Supreme Court strike down of Trump tariffs. What it could mean for India. Trump rolls back reciprocal IEEPA tariff, keeps other trade measures in place. ನಂತರ ನೋಡಬಹುದು. Trump signs executive order for 10% global tariff hours after Supreme Court order. Supreme Court order ಪಾಸ್ ಮಾಡಿದ ಕೆಲವೇ ಗಂಟೆಗಳಲ್ಲಿ 10% ಗ್ಲೋಬಲ್ ಟ್ಯಾರಿಫ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಇದರ ಅರ್ಥ ಏನು? ಈಗಿರುವಂತ ಟ್ಯಾರಿಫ್ ಗೆ 10% ಪ್ಲಸ್ ಆಗುತ್ತಾ ಅಥವಾ ಅದೆಲ್ಲ ಹೋಗಿ ಬರೀ 10% ಇರುತ್ತಾ? ಈ ರೀತಿಯ ಗೊಂದಲಗಳು ಸಾಕಷ್ಟಿದ್ದಾವೆ. ನಂತರ ಡೊನಾಲ್ಡ್ ಟ್ರಂಪ್ ಅವರು ಸುಪ್ರೀಂ ಕೋರ್ಟ್ ಜಡ್ಜಸ್ ಅನ್ನ ಬೈದಿರುವಂತದ್ದು, ಇವರ ನಿರ್ಧಾರಗಳು ಸರಿ ಇಲ್ಲ ಅಂದ್ರೆ ಅವರನ್ನ ಬೈಯುವಂತದ್ದು. ಇನ್ನು ನೋಡಬಹುದು. ಟ್ರಂಪ್ ಟ್ಯಾರಿಫ್ ರೂಲಿಂಗ್ ಬ್ರಿಂಗ್ಸ್ ಲೀಗಲ್ ಕ್ಲಾರಿಟಿ, ನಾಟ್ ಮಾರ್ಕೆಟ್ ರ್ಯಾಲಿ. ನಂತರ ನೋಡಬಹುದು. ನಥಿಂಗ್ ಚೇಂಜಸ್ ವಿತ್ ಇಂಡಿಯಾ, ಪ್ರೈಸ್ ಫ್ಯಾಂಟಾಸ್ಟಿಕ್. ನೆಕ್ಸ್ಟ್ 50, 25, 18, 10 ಆರ್ 3%. ಇಂಡಿಯಾ ಎಷ್ಟು ಪೇ ಮಾಡಬೇಕಾಗುತ್ತೆ? ಈ ರೀತಿ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಾನು ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಇನ್ನೂ ಒಂದಷ್ಟು ಕ್ಲಾರಿಫಿಕೇಶನ್ ಮುಂದುವರೆದು ನಾಳೆ ಕೂಡ ಬರಬಹುದು. ಸದ್ಯದ ಮಟ್ಟಿಗೆ ಬಂದಿರುವಂತಹ ಎಲ್ಲ ಅಪ್ಡೇಟ್ ಗಳನ್ನ ನೋಡಿ ಈ ವಿಡಿಯೋನ ಕವರ್ ಮಾಡ್ತಾ ಇದ್ದೀನಿ. ಸೊ US ಸುಪ್ರೀಂ ಕೋರ್ಟ್ ಶಾಕ್ಸ್ ಮಾರ್ಕೆಟ್ಸ್, ಟ್ರಂಪ್ಸ್ ಟ್ಯಾರಿಫ್ಸ್ ಬ್ಲಾಕ್ಡ್, ವಾಟ್ ನೌ? ಆಕ್ಚುಲಿ ಮಾರ್ಕೆಟ್ ಗೆ ಇದು ಶಾಕ್ ಅಲ್ಲ, ಮೇ ಬಿ ಡೊನಾಲ್ಡ್ ಟ್ರಂಪ್ ಗೆ ಶಾಕ್ ಇರಬಹುದು. ಬಟ್ ಸ್ಟಿಲ್ ಮಾರ್ಕೆಟ್ಸ್ ಕೂಡ ಸ್ವಲ್ಪ ಶೇಕಿಯಾಗಿ ಇದ್ದಾವೆ. ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಈ ವಿಚಾರದಲ್ಲಿ ಅಂತ. ಮೊದಲಿಗೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಅದನ್ನ ನೋಡೋಣ. ದ ಪ್ರೆಸಿಡೆಂಟ್ ಕೆನಾಟ್ ಯೂಸ್ ಎಮರ್ಜೆನ್ಸಿ ಪವರ್ಸ್ IEEPA ಟು ಇಂಪೋಸ್ ಸ್ವೀಪಿಂಗ್ ಟ್ಯಾರಿಫ್ಸ್ ವಿತೌಟ್ ಕಾಂಗ್ರೆಷನಲ್ ಆಥರೈಸೇಷನ್. ಸುಪ್ರೀಂ ಕೋರ್ಟ್ ಹೇಳಿರುವಂತ ಮೊದಲ ಸ್ಟೇಟ್ಮೆಂಟ್ ಏನಂತಂದ್ರೆ, ಪ್ರೆಸಿಡೆಂಟ್ ಎಮರ್ಜೆನ್ಸಿ ಪವರ್ಸ್ ಅನ್ನ ಬಳಸೋ ಆಗಿಲ್ಲ ಟ್ಯಾರಿಫ್ ವಿಚಾರದಲ್ಲಿ ಅಂತ ಹೇಳಿದೆ. IEEPA ಅಂದ್ರೆ ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ಸ್ ಆಕ್ಟ್. ಈ ಆಕ್ಟ್ ನ ಅಡಿ ಡೊನಾಲ್ಡ್ ಟ್ರಂಪ್ ನನ್ ಮಾತ್ ಕೇಳಿಲ್ವಾ, ನಿನ್ ಮೇಲೆ 50%, ನನಗೆ ನೊಬೆಲ್ ಕೊಡ್ಲಿಲ್ವಾ, ಇನ್ಮೇಲೆ 200%, ಈ ರೀತಿ ಎಲ್ಲ ಏನು ಟ್ಯಾರಿಫ್ ಅನ್ನ ಹಾಕಿದ್ರು ಅದೆಲ್ಲ ಈ ಎಮರ್ಜೆನ್ಸಿ ಪವರ್ ಆಕ್ಟ್ ನ ಬಳಸ್ಕೊಂಡು ಹಾಕಿದ್ದಂತದ್ದು. ಹಾಗಾಗಿ ಈ ಆಕ್ಟ್ ಅನ್ನ ಬಳಸ್ಕೊಂಡು ಏನು ಹಾಕಿದ್ದಾರೆ ಇದನ್ನ ಬಳಸ್ಕೊಂಡು ಹಾಕಕ್ ಆಗೋದಿಲ್ಲ. ಇನ್ ಕೇಸ್ ನೀವು ಹಾಕ್ಲೇಬೇಕಂದ್ರೆ ಕಾಂಗ್ರೆಷನಲ್ ಆಥರೈಸೇಷನ್ ಬೇಕು ಅಂತ. ಅಂದ್ರೆ ನಾವಿಲ್ಲಿ ನಮ್ಮ ಸಂಸತ್ತು ಅಂತ ಏನ್ ಕರಿತೀವಿ, ಅದೇ ರೀತಿ ಅಮೆರಿಕದ ಸಂಸತ್ತನ್ನ ಅವರು ಕಾಂಗ್ರೆಸ್ ಅಂತ ಕರೀತಾರೆ. ಕಾಂಗ್ರೆಸ್ ನ ಅಪ್ರೂವಲ್ ಬೇಕು. ಅಪ್ರೂವಲ್ ಅನ್ನ ತಗೊಂಡು ನೀವು ಹಾಕ್ಬೇಕು ಅಂತ ಹೇಳಿ. ಟ್ಯಾರಿಫ್ಸ್ ಆರ್ ಟ್ಯಾಕ್ಸಸ್. ಟ್ಯಾರಿಫ್ಸ್ ಅಂದ್ರೆ ಅದು ಟ್ಯಾಕ್ಸಸ್ ಹಾಕುವಂತದ್ದು. ಟ್ಯಾಕ್ಸಸ್ ಬರೋದು ಅಂಡರ್ ಕಾನ್ಸ್ಟಿಟ್ಯೂಷನ್. ಕಾಂಗ್ರೆಸ್ ಕಂಟ್ರೋಲ್ಸ್ ಟ್ಯಾಕ್ಸೇಷನ್, ನಾಟ್ ದ ಪ್ರೆಸಿಡೆಂಟ್. ಏಕಾಏಕಿ ನೀವು ಅಂದ್ರೆ ಆಸ್ ಎ ಪ್ರೆಸಿಡೆಂಟ್ ಟ್ಯಾಕ್ಸಸ್ ಅನ್ನ ಹಾಕಕ್ ಆಗೋದಿಲ್ಲ. ಅದಕ್ಕೆ ಆಸ್ ಪರ್ ಕಾನ್ಸ್ಟಿಟ್ಯೂಷನ್ ಸಂಸತ್ತಲ್ಲಿ ಅಂಗೀಕಾರ ಆಗ್ಬೇಕು, ಆ ನಂತರ ನೀವು ಟ್ಯಾರಿಫ್ ಹಾಕ್ಬೇಕು ಅಂತ ಹೇಳಿದೆ. ಯಾವುದೇ ರೀತಿಯ ದೊಡ್ಡ ಎಕನಾಮಿಕ್ ಆಕ್ಷನ್ಸ್ ಅನ್ನ ತಗೊಳ್ತೀರಿ ಅಂತಂದ್ರೆ ಅದಕ್ಕೆ ಸಂಸತ್ತಿನ ಅಪ್ರೂವಲ್ ಬೇಕಾಗುತ್ತೆ ಅಂತ ಹೇಳಿದೆ. ಇಲ್ಲಿ ಟ್ಯಾರಿಫ್ಸ್ ಅನ್ನ ಇಲ್ಲಿಗಲ್ ಅಂತ ಹೇಳಿಲ್ಲ, ಇದನ್ನ ಹಾಕುವಾಗಿಲ್ಲ ಇಲ್ಲಿಗಲ್ ಅಂತ ಹೇಳಿಲ್ಲ. ಆದ್ರೆ ಇವರು ಬಳಸಿರುವಂತ ದಾರಿ ಏನಿದೆ IEEPA ಆಕ್ಟ್, ಅದು ಸರಿಯಲ್ಲ, ಅದು ಇಲ್ಲಿಗಲ್. ಆ ಆಕ್ಟ್ ಅನ್ನ ಬಳಸಿ ನೀವು ಟ್ಯಾರಿಫ್ ಹಾಕೋ ಆಗಿಲ್ಲ. ನೀವು ಟ್ಯಾರಿಫ್ ಹಾಕ್ಬೇಕು ಅಂದ್ರೆ ಕಾಂಗ್ರೆಸ್ ನ ಅಪ್ರೂವಲ್ ತಗೊಳ್ಬೇಕು, ಅಂದ್ರೆ ಅಮೆರಿಕದ ಸಂಸತ್ತಿನ ಅಪ್ರೂವಲ್ ತಗೊಂಡು ನೀವು ಟ್ಯಾರಿಫ್ ಹಾಕ್ಬೇಕು ಅಂತ ಹೇಳಿದೆ. ಇದು ಸುಪ್ರೀಂ ಕೋರ್ಟ್ ಹೇಳಿದ್ದು. ಇದರಿಂದ ಏನನ್ನ ಅರ್ಥ ಮಾಡ್ಕೊಳ್ಬಹುದು ಅಂತಂದ್ರೆ, ಪ್ರೆಸಿಡೆಂಟ್ ಆಗಿ ಏಕಾಏಕಿ ನಿರ್ಧಾರಗಳನ್ನ ತಗೊಳಕ್ ಆಗೋದಿಲ್ಲ, ತಗೊಳ್ಬಾರ್ದು, ಅದು ಇಲ್ಲಿಗಲ್ ಆಗುತ್ತೆ. ಕಾಂಗ್ರೆಸ್ ನ ಅಪ್ರೂವಲ್ ತಗೊಂಡೆ ಮೇಜರ್ ನಿರ್ಧಾರಗಳನ್ನ ತಗೊಳ್ಬೇಕು ಅನ್ನೋದು ಕಂಡು ಬರ್ತಿದೆ. ಇನ್ನು ಈ ಸುದ್ದಿ ಬಂದ ನಂತರ ಟ್ರಂಪ್ ಅವರ ಮೊದಲ ರಿಯಾಕ್ಷನ್ಸ್ ಏನಿತ್ತು ಅಥವಾ ಇಮಿಡಿಯೇಟ್ ಆಕ್ಷನ್ಸ್ ಏನಿದೆ, ಎಮರ್ಜೆನ್ಸಿ ಪವರ್ ಏನಿತ್ತು IEEPA ಅಂಡರ್ ಬ್ಲಾಕ್ ಆಗೋಯ್ತು, ಅದನ್ನ ಕೋರ್ಟ್ ಇಲ್ಲಿಗಲ್ ಅಂತ ಹೇಳ್ತು. ಸೊ ನೆಕ್ಸ್ಟ್ ಟ್ರಂಪ್ ಮಾಡಿದ್ದೇನಂತಂದ್ರೆ ಸೆಕ್ಷನ್ 122 ಆಕ್ಟಿವೇಟ್ ಮಾಡಿದ್ರು. ಅಂದ್ರೆ ಒಂದು ಆಲ್ಟರ್ನೇಟಿವ್ ಲೀಗಲ್ ಫ್ರೇಮ್ ವರ್ಕ್ ಅನ್ನ ರೆಡಿ ಮಾಡಿಟ್ಕೊಂಡಿದ್ರು.
ಇಟ್ಕೊಂಡಿದ್ರು. ಯಾಕಂದ್ರೆ ಅವ್ರಿಗೂ ಕೂಡ ಐಡಿಯಾ ಇತ್ತು ಹಿಂಗ ಆಗ್ಬೋದು ಅಂತ, ಬಟ್ ಓಪ್ಸ್ ಕೂಡ ಇತ್ತು ಆಗದೆ ಇರ್ಬೋದು ಅಂತ. ಬಟ್ ಹೆಂಗಾರ ಆಗ್ಲಿ ಅಂತ ಪ್ಲಾನ್ ಬಿ ರೆಡಿ ಇಟ್ಕೊಂಡಿದ್ರು. ಅದನ್ನ ಆಕ್ಟಿವೇಟ್ ಮಾಡಿದ್ರು. ಏನ್ ಮಾಡಿದ್ರು, ಸೆಕ್ಷನ್ 122 ಪ್ರಕಾರ 10% ಟ್ಯಾರಿಫ್ ಫಾರ್ 150 ಡೇಸ್. ಈ ಸೆಕ್ಷನ್ 122 ದೇಶಗಳ ಮೇಲೆ ಅಪ್ ಟು 150 ದಿನದವರೆಗೂ 15% ವರೆಗೂ ಟ್ಯಾರಿಫ್ ಹಾಕ್ಲಿಕ್ಕೆ ಅವಕಾಶವನ್ನ ಕೊಡುತ್ತೆ. ಅದರ ಪ್ರಕಾರ ಇವರು 15% ಏನ್ ಹಾಕಿಲ್ಲ, 10% ಹಾಕಿದ್ದಾರೆ. ಅದು ಈ 1974 ಟ್ರೇಡ್ ಆಕ್ಟ್ ನ ಸೆಕ್ಷನ್ 122 ಏನ್ ಹೇಳುತ್ತೆ ಅಂದ್ರೆ, ಅಡ್ರೆಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇಶ್ಯೂಸ್. ಇನ್ ಕೇಸ್ ಏನಾದ್ರು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಲ್ಲಿ ಏನಾದ್ರು ಸಮಸ್ಯೆಗಳಾಗಿದ್ರೆ ಆ ಇಶ್ಯೂಸ್ ಅನ್ನ ಅಡ್ರೆಸ್ ಮಾಡ್ಲಿಕ್ಕೆ ಟೆಂಪರರಿ ಆಗಿ ಬಳಸುವಂತ ದಾರಿ ಇದು. ಪರ್ಮನೆಂಟ್ ಅಲ್ಲ, ಟೆಂಪರರಿ 150 ಡೇಸ್. ಇದನ್ನ ಇಮಿಡಿಯೇಟ್ಲಿ ಆಕ್ಟಿವೇಟ್ ಮಾಡಿದ್ದಾರೆ. ಅಂದ್ರೆ ಈ ಆರ್ಡರ್ ಗೆ ಡೊನಾಲ್ಡ್ ಟ್ರಂಪ್ ಅವರು ಸಹಿ ಮಾಡಿದ್ದಾರೆ. ಏನು ಕರೆಂಟ್ ಟ್ಯಾರಿಫ್ ಸ್ಟ್ರಕ್ಚರ್ ಗೆ ಬಂದ್ರೆ, ಈಗ ಡೊನಾಲ್ಡ್ ಟ್ರಂಪ್ ಅವರು ಸೆಕ್ಷನ್ 122 ಪ್ರಕಾರ ಸಹಿ ಮಾಡ್ದಂಗೆ ಯೂನಿವರ್ಸಲ್ ಟೆಂಪರರಿ ಟ್ಯಾರಿಫ್ ಇರುತ್ತೆ 10%. ಇದು 150 ದಿನಗಳವರೆಗೆ ವ್ಯಾಲಿಡ್ ಆಗಿರುತ್ತೆ. 150 ದಿನದ ಒಳಗೆ ಅಥವಾ ನಂತರ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಇದು ಎಲ್ಲ ದೇಶಗಳ ಮೇಲೆ ಅಪ್ಲೈ ಆಗುತ್ತೆ, ಬ್ರಾಡ್ಲಿ ಅಕ್ರಾಸ್ ಕಂಟ್ರೀಸ್. ಇನ್ನು ಎಕ್ಸಿಸ್ಟಿಂಗ್ ಎಕ್ಸಂಪ್ಷನ್ಸ್ ಕಂಟಿನ್ಯೂ ಆಗುತ್ತೆ. ಈಗ ಕೆಲವು ಸೆಕ್ಟರ್ ಗೆ ಎಕ್ಸಂಪ್ಷನ್ಸ್ ಕೊಟ್ಟಿದ್ದಾರೆ. ಏರೋಸ್ಪೇಸ್ ಪ್ರಾಡಕ್ಟ್ ಆಗ್ಬೋದು, ಪ್ಯಾಸೆಂಜರ್ ವೆಹಿಕಲ್ಸ್ ಅಲ್ಲಿ ಆಗ್ಬೋದು, USMCA, ಹಾಗೆ ಫಾರ್ಮಾಸ್ಯೂಟಿಕಲ್ಸ್, ಹಾಗೆ ಮೊಬೈಲ್ ಫೋನ್ಸ್ ಇಂಪೋರ್ಟ್ ವಿಚಾರದಲ್ಲಿ ಆಗ್ಬೋದು. ಇಲ್ಲಿ ಎಕ್ಸಂಪ್ಷನ್ಸ್ ಇದೆ. ಆ ಎಕ್ಸಂಪ್ಷನ್ಸ್ ಕೂಡ ಕಂಟಿನ್ಯೂ ಆಗುತ್ತೆ. ಅದ್ರ ಮೇಲೆ ಏನು ಟ್ಯಾಕ್ಸ್ ಇರೋದಿಲ್ಲ. ನಂತರ ಫ್ಯೂಚರ್ ಟಾರ್ಗೆಟೆಡ್ ಟ್ಯಾರಿಫ್ಸ್, ಆ ವಿಚಾರಕ್ಕೆ ಬಂದ್ರೆ ಸೆಕ್ಷನ್ 301 ಇನ್ವೆಸ್ಟಿಗೇಷನ್ಸ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಆರ್ಡರ್ಸ್ ಅನ್ನ ಪಾಸ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಈ ಸೆಕ್ಷನ್ 301 ಪ್ರಕಾರ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅನ್ನ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಏನಾದ್ರೂ ದೇಶಗಳು ಮಾಡ್ತಾ ಇದ್ರೆ ಅಂತಹ ದೇಶಗಳ ಮೇಲೆ ಅಗೇನ್ ಟ್ಯಾರಿಫ್ ಹಾಕುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗ ಸೆಕ್ಟರ್ ಸ್ಪೆಸಿಫಿಕ್ ಆಗಿ, ಪ್ರಾಡಕ್ಟ್ ಸ್ಪೆಸಿಫಿಕ್ ಆಗಿ ಇನ್ವೆಸ್ಟಿಗೇಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಈಗಾಗಲೇ ಆರ್ಡರ್ ಮಾಡಿದ್ದಾರೆ. ಇನ್ನು ಸೆಕ್ಷನ್ 232 ನ್ಯಾಷನಲ್ ಸೆಕ್ಯೂರಿಟಿ ಟ್ಯಾರಿಫ್ಸ್, ಈಗಾಗಲೇ ಚೈನಾದ ಕೆಲವು ಗೂಡ್ಸ್ ಮೇಲೆ ಅಥವಾ ಚೈನಾದ ಮೇಲೆ ಈ ಮುಂಚೆ ಇದ್ರ ಬಗ್ಗೆ ಮಾತಾಡಿದ್ರು ಡೊನಾಲ್ಡ್ ಟ್ರಂಪ್ ಅವರು ನ್ಯಾಷನಲ್ ಸೆಕ್ಯೂರಿಟಿ ವಿಚಾರದಲ್ಲಿ. ಸೊ ಇದರ ಮೇಲೂ ಕೂಡ ಕೆಲಸ ಮಾಡ್ಲಿಕ್ಕೆ ಆರ್ಡರ್ ಮಾಡಿದ್ದಾರೆ. ಈಗ ಈ 2 ಇನ್ವೆಸ್ಟಿಗೇಷನ್ಸ್ ನಡೆಯುತ್ತೆ. ಇನ್ ಕೇಸ್ ಯಾವ್ದಾದ್ರು ದೇಶ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅನ್ನ ಮಾಡ್ತಿದೆ ಅಂದ್ರೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ತುಂಬಾ ಕಡಿಮೆ ಬೆಲೆಗೆ ಮಾರಾಟ ಮಾಡೋದು ಕೂಡ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್. ಈ ರೀತಿಯ ಪ್ರಾಕ್ಟೀಸಸ್ ನ ಐಡೆಂಟಿಫೈ ಮಾಡುವಂತ ಕೆಲಸವನ್ನ ಅಥಾರಿಟೀಸ್ ಮಾಡುತ್ತೆ. ಇನ್ ಕೇಸ್ ಆ ರೀತಿ ಯಾವ್ದಾದ್ರು ಪ್ರಾಡಕ್ಟ್ ಕಂಡು ಬಂದ್ರೆ ಅಂತಹ ದೇಶದ ಮೇಲೆ ಅಡಿಷನಲ್ ಟ್ಯಾರಿಫ್ ಹಾಕುವಂತ ಪ್ರಾಬಬಿಲಿಟಿ ಕೂಡ ಇರುತ್ತೆ. ಇದಕ್ಕೆ ಈಗ ಆರ್ಡರ್ ಮಾಡಿದ್ದಾರೆ. ಇನ್ನು ಯಾವೆಲ್ಲ ದೇಶಗಳು ಎಷ್ಟು ಪೇ ಮಾಡಬೇಕಾಗುತ್ತೆ, ಬೇಸ್ ಲೈನ್ ರೇಟ್ ಅಂತೂ 10% ಇದೆ. ಎಲ್ಲ ದೇಶಗಳ ಮೇಲೂ ಕೂಡ ಅದಷ್ಟು ಇರುತ್ತೆ. ಇನ್ನು ವೇರಿಯಬಲ್ ಫ್ಯಾಕ್ಟರ್ಸ್ ಅಂದ್ರೆ ಪ್ರಾಡಕ್ಟ್ ಕೆಟಗರಿ, ಎಕ್ಸಿಸ್ಟಿಂಗ್ ಎಕ್ಸಂಪ್ಷನ್ಸ್, ಫ್ಯೂಚರ್ ಇನ್ವೆಸ್ಟಿಗೇಷನ್ಸ್, ಇವುಗಳ ಮೇಲೆ ಡಿಪೆಂಡ್ ಆಗುತ್ತೆ. ಇಮಿಡಿಯೇಟ್ಲಿ ಅಡಿಷನಲ್ ಟ್ಯಾರಿಫ್ ಏನ್ ಇರೋದಿಲ್ಲ. ಇನ್ ಕೇಸ್ ಮುಂದೆ ಏನಾದ್ರೂ ಬದಲಾವಣೆಗಳಾದ್ರೆ ಆಗ ಅದು ಆಡ್ ಆಗುತ್ತೆ. ಪ್ರೀವಿಯಸ್ ಸ್ಟ್ರಕ್ಚರ್ ಏನಿತ್ತು ಅದು ವೀಕ್ ಆಗೋಯ್ತು. 10% ವರೆಗೂ ಟ್ಯಾರಿಫ್ ಏನ್ ಹಾಕಿದ್ರು ಅದು ವೀಕ್ ಆಗೋಯ್ತು ಈಗ. ಯಾಕಂದ್ರೆ ಎಮರ್ಜೆನ್ಸಿ ಪವರ್ಸ್ ಅನ್ನ ನೀವು ಬಳಸ್ಕೊಳ್ಳೋ ಆಗಿಲ್ಲ ಟ್ಯಾರಿಫ್ ಹಾಕ್ಲಿಕ್ಕೆ ಅಂತ ಏನು ಸುಪ್ರೀಂ ಕೋರ್ಟ್ ಹೇಳ್ತು. ಹಾಗಾಗಿ ಆ ಟ್ಯಾರಿಫ್ಸ್ ಜಾರಿಯಲ್ಲಿ ಇರೋದಿಲ್ಲ ಈಗ, ಇಮಿಡಿಯೇಟ್ಲಿ ಇನ್ ಮುಂದೆ ಕಲೆಕ್ಟ್ ಮಾಡೋದಿಲ್ಲ. ಈಗ ಮೋಸ್ಟ್ ಆಫ್ ದ ಕಂಟ್ರಿ 10% ಬೇಸ್ ಲೈನ್ ಟ್ಯಾರಿಫ್ ಅನ್ನ ಪೇ ಮಾಡಬೇಕಾಗುತ್ತೆ. ಮುಂದೆ ಇನ್ವೆಸ್ಟಿಗೇಷನ್ಸ್ ನಂತರ ಏನಾದ್ರೂ ಬದಲಾವಣೆಗಳಾದ್ರೆ ಅಥವಾ ಟ್ರೇಡ್ ಡೀಲ್ ಗಳಾಗಿ ಇನ್ನು ಇಳಿಲೂಬಹುದು ಅಂತ ಪ್ರಾಬಬಿಲಿಟಿ ಕೂಡ ಇರುತ್ತೆ. ಇನ್ನು ಚೀನಾದ ವಿಚಾರಕ್ಕೆ ಬಂದ್ರೆ ಟೆಂಪರರಿ ಅಲ್ಲೂ ಕೂಡ 10% ಇರುತ್ತೆ. ನಿಯರ್ ಟರ್ಮ್ 301 ಇನ್ವೆಸ್ಟಿಗೇಷನ್ಸ್ ನಡೆಯುತ್ತೆ. ಅಲ್ಲೇನಾದ್ರೂ ಅನ್ಫೇರ್ ಪ್ರಾಕ್ಟೀಸಸ್ ಇದ್ರೆ ಅದಕ್ಕೆ ತಕ್ಕಂತೆ ಟ್ಯಾರಿಫ್ಸ್ ಇರುತ್ತೆ. ನಂತರ 232 ಸೆಕ್ಟರ್ ಡ್ಯೂಟೀಸ್, ಪಾಸಿಬಲ್ ನ್ಯಾಷನಲ್ ಸೆಕ್ಯೂರಿಟಿ ಟ್ಯಾರಿಫ್ಸ್ ಸ್ಪೆಸಿಫಿಕ್ ಸೆಕ್ಟರ್ಸ್ ಮೇಲೆ ಇರುತ್ತೆ, ಎಲ್ಲಾದ್ರೂ ಮೇಲೆ ಇರೋದಿಲ್ಲ. ನ್ಯಾಷನಲ್ ಸೆಕ್ಯೂರಿಟಿಗೆ ತೊಂದರೆ ಕೊಡುವಂತ ಮೇಲೆ ಮಾಡುವಂತದ್ದು ಅದು ಕೂಡ ಮುಂದಿನ ದಿನಗಳಲ್ಲಿ ಚೈನಾದ ಮೇಲೆ ಬರಬಹುದು. ಇನ್ನು ಯುರೋಪ್, ಜಪಾನ್, ಸೌತ್ ಕೊರಿಯಾ ಈ ಎಲ್ಲ ದೇಶಗಳು ಬೇಸ್ ಲೈನ್ ಟ್ಯಾರಿಫ್ ಏನಿದೆ 10% ಅದನ್ನ ಪೇ ಮಾಡಬೇಕಾಗುತ್ತೆ. ನೆಗೋಷಿಯೇಷನ್ಸ್ ನಡೆದು ಟ್ರೇಡ್ ಡೀಲ್ ಗಳಾದ್ರೆ ಮತ್ತೆ ಅಗೇನ್ ಬದಲಾವಣೆಗಳಾಗುತ್ತೆ. ಇನ್ನು ಭಾರತದ ವಿಚಾರಕ್ಕೆ ಬರೋಣ. ಭಾರತ ಎಷ್ಟು ಪೇ ಮಾಡುತ್ತೆ? ಯಾಕಂದ್ರೆ ಮೊನ್ನೆ ತಾನೇ ಡೊನಾಲ್ಡ್ ಟ್ರಂಪ್ ಅವರು 18% ಅಂತ ಅನೌನ್ಸ್ ಮಾಡಿದ್ರು. 18% ರೆಸಿಪ್ರೋಕಲ್ ಟ್ಯಾರಿಫ್ ಇತ್ತು. ಬಟ್ ಈಗ ಅದು 10%ಗೆ ಇಳಿತಾ ಇದೆ. ನೋಡಬಹುದು ಇಲ್ಲಿ, ಆಫ್ಟರ್ ಕೋರ್ಟ್ ರೂಲಿಂಗ್ ಲೀಗಲ್ ಬೇಸ್ ವೀಕೆಂಡ್ ಇಂಡಿಯಾ ಲೈಕ್ಲಿ ಫಾಲ್ಸ್ ಅಂಡರ್ 10% ಟೆಂಪರರಿ ಗ್ಲೋಬಲ್ ಟ್ಯಾರಿಫ್ ಬೆಟರ್ ದನ್ 18%. ಇದು ಟೆಂಪರರಿ 150 ಡೇಸ್ ಅಷ್ಟೇ. ಆಮೇಲೆ ಬೇರೆ ರೂಲ್ಸ್ ಬರಬಹುದು. ಅಷ್ಟರಲ್ಲಿ ಟ್ರೇಡ್ ಡೀಲ್ ಆದ್ರೆ ಮೇ ಬಿ ಅದು ಈ ಬೇಸ್ ಲೈನ್ ಟ್ಯಾರಿಫ್ ಗಿಂತ ಕಡಿಮೆನೂ ಬರಬಹುದು, ಜಾಸ್ತಿನೂ ಆಗಬಹುದು ಅಥವಾ ಅಷ್ಟು ಇರಬಹುದು. ಏನು ರಿಸ್ಕ್ ಎಲ್ಲಿದೆ? ಎಸ್ಪೆಷಲಿ ಆಟೋ ಕಾಂಪೋನೆಂಟ್ಸ್ ಮೇಕರ್ಸ್ ಗೆ ರಿಸ್ಕ್ ಇದೆ. ಯಾಕಂದ್ರೆ ಯಾವ ನಿರ್ಧಾರಗಳನ್ನ ಮುಂದೆ ತಗೊಳ್ತಾರೋ ಗೊತ್ತಿಲ್ಲ. ಹಾಗೆ ಮೆಟಲ್ಸ್, ಫಾರ್ಮಾಸ್ಯೂಟಿಕಲ್ಸ್ ಸದ್ಯದ ಮಟ್ಟಿಗೆ ಎಕ್ಸಂಪ್ಷನ್ ಅಲ್ಲಿ ಇದೆ, ಬಟ್ ಸ್ಟಿಲ್ ವಾಚ್ ಮಾಡಬೇಕಾಗುತ್ತೆ. ಇನ್ನು ಅಡ್ವಾಂಟೇಜಸ್ ಗೆ ಬಂದ್ರೆ ಸ್ಟ್ರಾಟಜಿಕ್ ಪಾರ್ಟ್ನರ್ ಸ್ಟೇಟಸ್, ಆಕ್ಟಿವ್ ಟ್ರೇಡ್ ನೆಗೋಸಿಯೇಷನ್ಸ್ ಈಗಾಗಲೇ ನಡೀತಾ ಇದೆ. ಟ್ರೇಡ್ ನೆಗೋಸಿಯೇಷನ್ಸ್, ಏನು ಸಪ್ಲೈ ಚೈನ್ ಡೈವರ್ಸಿಫಿಕೇಶನ್ ಕಡೆ ಕೂಡ ಭಾರತ ಗಮನ ಹರಿಸ್ತಾ ಇದೆ. ಇದೆಲ್ಲವೂ ಕೂಡ ಅಡ್ವಾಂಟೇಜಸ್. ಕೀ ಡಿಸ್ಟಿಂಕ್ಷನ್ ವಿಚಾರಕ್ಕೆ ಬಂದ್ರೆ ಇಂಡಿಯಾ ಇಸ್ ನಾಟ್ ಟ್ರೀಟೆಡ್ ಲೈಕ್ ಚೀನಾ. ಚೀನಾದ ತರ ಏನು ಭಾರತವನ್ನ ಟ್ರೀಟ್ ಮಾಡಲ್ಲ ಅಂತ ಪ್ರಾಬಬಿಲಿಟಿ ಕಡಿಮೆ, ಲಾಂಗ್ ಟರ್ಮ್ ಟ್ರೇಡ್ ರಿಲೇಷನ್ಸ್ ಕಾರಣಕ್ಕೆ. ಹಾಗಾಗಿ ಈ ಕೆಲವೊಂದು ಅಡ್ವಾಂಟೇಜಸ್ ಕೂಡ ಭಾರತಕ್ಕಿದೆ.
ಬಟ್ ರಿಸ್ಕ್ ಅಂತೂ ಇದ್ದೇ ಇದೆ. ಯಾಕೆಂತಂದ್ರೆ ಇದೇನು ಈಗ ಅಪ್ಡೇಟ್ ಬಂದಿದೆ ಇದು ಜಸ್ಟ್ ಟೆಂಪರರಿ. ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರನ್ನು ಕೂಡ ನಾವು ಈ ವ್ಯಕ್ತಿ ಹಿಂಗೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಇವತ್ತು ಒಂಥರ ಹೇಳ್ತಾರೆ, ನಾಳೆ ಒಂಥರ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ ಈಗ 3 ದಿನದಿಂದ 3 ಸ್ಟೇಟ್ಮೆಂಟ್ ಕೊಟ್ಟಾರೆ. ಒಂದಿನ 9 ಫೈಟರ್ ಜೆಟ್ ಡೌನ್ ಆಗಿದ್ದಾವೆ ಅಂತ ಹೇಳಿದ್ರೆ, ಇನ್ನೊಂದಿನ 11 ಅಂತಾರೆ, ಇನ್ನೊಂದಿನ 10 ಅಂತಾರೆ. ಈ ವ್ಯಕ್ತಿಯನ್ನ ಹಿಂಗೆ ಅಂತ ಹೇಳಕ್ ಆಗೋದಿಲ್ಲ. ಹಾಗಾಗಿ ಅನ್ಸರ್ಟನಿಟೀಸ್ ಮುಂದುವರಿಯುತ್ತೆ, ಅದರಲ್ಲೇನ್ ಡೌಟ್ ಇಲ್ಲ. ಬಟ್ ಸ್ವಲ್ಪ ರಿಲೀಫ್ ಕೂಡ ಸಿಗುತ್ತೆ, ಯಾಕಂದ್ರೆ ಇಮಿಡಿಯೇಟ್ಲಿ ಟ್ಯಾರಿಫ್ ವಿಚಾರದಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತವೆ ಕೋರ್ಟ್ ಆರ್ಡರ್ ಕಾರಣಕ್ಕೆ. ಏನು ಮುಂದೇನಾಗಬಹುದು ಈ ವಿಚಾರಕ್ಕೆ ಬಂದ್ರೆ, ಮೊದಲನೇ ಸಿನಾರಿಯೋ ಕಾಂಗ್ರೆಸ್ ಎಕ್ಸ್ಟೆಂಡ್ಸ್ ಅಥಾರಿಟಿ ಇನ್ ಕೇಸ್ ಅಮೆರಿಕದ ಸಂಸತ್ತಲ್ಲಿ ಅಪ್ರೂವಲ್ ಸಿಕ್ಕರೆ. ಬಟ್ ಇದು ಕಷ್ಟ, ಯಾಕಂದ್ರೆ ಡೆಮಾಕ್ರಾಟ್ಸ್ ಒಪ್ಬೇಕಲ್ಲ. ಇನ್ ಕೇಸ್ ಅಲ್ಲಿ ಅಪ್ರೂವಲ್ ಸಿಕ್ಕರೆ ಮೇ ಬಿ ಡೊನಾಲ್ಡ್ ಟ್ರಂಪ್ ಗೆ ಈಸಿ ಆಗಬಹುದು. ಇನ್ನು ಸೆಕೆಂಡ್ ಸಿನಾರಿಯೋ ಟಾರ್ಗೆಟೆಡ್ ಟ್ಯಾರಿಫ್ ಸ್ಟ್ರಾಟಜಿ, ಸೆಕ್ಟರ್ ಬೈ ಸೆಕ್ಟರ್ ಇನ್ವೆಸ್ಟಿಗೇಷನ್ಸ್ ಅನ್ನ ಮಾಡಿ ನೀವು ಅದ್ ಮಾಡ್ತಿದ್ದೀರಿ ಇದು ಮಾಡ್ತಿದ್ದೀರಿ ಅಂತ ಸುಮ್ನೆ ಕಾರಣಗಳು ಹೇಳ್ಬಿಟ್ಟು ಟ್ಯಾರಿಫ್ ಅನ್ನ ಹಾಕ್ಬಹುದು. ಅದು ನಡೆಯುವಂತ ಚಾನ್ಸಸ್ ಇರುತ್ತೆ. ಇನ್ನು ಮೂರನೇದು ನೆಗೋಷಿಯೇಟೆಡ್ ಬೈಲ್ಯಾಟ್ರಲ್ ಡೀಲ್ಸ್. ಈಗಾಗಲೇ ಭಾರತ ಅಂತೂ ಮಾತುಕತೆಗಳಲ್ಲಿ ತೊಡಗಿದೆ. ಮೇ ಬಿ ಬೈಲ್ಯಾಟ್ರಲ್ ಡೀಲ್ ಆದ್ರೂ ಕೂಡ ಒಂದಷ್ಟು ಅಡ್ವಾಂಟೇಜಸ್ ಆಗುವಂತ ಚಾನ್ಸಸ್ ಇರುತ್ತೆ. ಈ 3 ಸಿನಾರಿಯೋಸ್ ಸದ್ಯದ ಮಟ್ಟಿಗೆ ನೋಡುವಂತ ಚಾನ್ಸಸ್ ಇರುತ್ತೆ. ಬಟ್ ಅದಕ್ಕೆಲ್ಲ ಕಾಲನೇ ಉತ್ತರ ಹೇಳ್ಬೇಕು, ಈಗಂತೂ ಉತ್ತರ ಇಲ್ಲ. ಇನ್ನು ಮಾರ್ಕೆಟ್ ಇಂಪ್ಯಾಕ್ಟ್ ಬಂದ್ರೆ, ಮೇ ಬಿ ಶಾರ್ಟ್ ಟರ್ಮ್ ಅಲ್ಲಿ ಒಂದಷ್ಟು ವಾಲಟಿಲಿಟಿ ಇದ್ದೇ ಇರುತ್ತೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ. ಅದರಲ್ಲೂ ಟ್ರೇಡ್ ಸೆನ್ಸಿಟಿವ್ ಸೆಕ್ಟರ್ಸ್ ಅಲ್ಲಿ ರಿಯಾಕ್ಷನ್ ಇರಬಹುದು. ಕರೆನ್ಸಿ ಮೂವ್ಮೆಂಟ್ಸ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಜೊತೆಗೆ ಅನ್ಸರ್ಟನಿಟಿ ಕೂಡ ಜಾಸ್ತಿ ಆಗುತ್ತೆ ಈಗ. ಯಾಕಂದ್ರೆ ಎಷ್ಟು ದಿನ ಟ್ರೇಡ್ ಡೀಲ್ ಆದ್ರೆ ಸ್ವಲ್ಪ ಕ್ಲಾರಿಟಿ ಸಿಗಬಹುದು ಅಂತ ಇತ್ತು. ಈಗ ಸುಪ್ರೀಂ ಕೋರ್ಟ್ ತಲೆ ಮೊಟ್ಕಿದ್ಮೇಲೆ ಟ್ರಂಪ್ಗೆ ನೆಕ್ಸ್ಟ್ ಯಾವ ನಿರ್ಧಾರ ತಗೊಳ್ತಾರಪ್ಪ, ಯಾವ ರೀತಿ ಟಾರ್ಗೆಟ್ ಮಾಡ್ತಾರಪ್ಪ ಅನ್ನೋಂತ ಅನ್ಸರ್ಟನಿಟಿ ಇದ್ದೇ ಇರುತ್ತೆ. ಮೀಡಿಯಂ ಟರ್ಮ್ ಅಲ್ಲಿ ಸಪ್ಲೈ ಚೈನ್ ರೀಅಲೈನ್ಮೆಂಟ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ದೇಶಗಳು ತಮ್ಮ ವ್ಯಾಪಾರವನ್ನ ಡೈವರ್ಸಿಫೈ ಮಾಡೋ ಕಡೆ ಗಮನವನ್ನು ಹರಿಸ್ತವೆ. ಮ್ಯಾನುಫ್ಯಾಕ್ಚರಿಂಗ್ ರೀಶೋರಿಂಗ್ ಅಂದ್ರೆ ಎಲ್ಲಿ ಅಡ್ವಾಂಟೇಜಸ್ ಇರುತ್ತೋ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಡೆ ಗಮನವನ್ನು ಕೊಡುವಂತ ಚಾನ್ಸಸ್ ಇರುತ್ತೆ ಕಂಪನಿಗಳು. ರೀಜನಲ್ ಟ್ರೇಡ್ ಅಗ್ರಿಮೆಂಟ್ಸ್ ಕೂಡ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಬಹುದು. ಇದು ಮೀಡಿಯಂ ಟರ್ಮ್ ಅಲ್ಲಿ ಆಗುವಂತದ್ದು. ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಬಂದ್ರೆ ಸ್ಟ್ರಕ್ಚರಲ್ ಶಿಫ್ಟ್ ಆಗಬಹುದು. ಎಕನಾಮಿಕ್ ಬ್ಲಾಕ್ಸ್ ವಿಚಾರದಲ್ಲಿ ಗ್ಲೋಬಲ್ ಸಪ್ಲೈ ಚೈನ್ಸ್ ಅಲ್ಲಿ ಪರ್ಮನೆಂಟ್ ಆಗಿ ಒಂದಷ್ಟು ಬದಲಾವಣೆಗಳಾಗಬಹುದು. ಟ್ರೇಡ್ ಆರ್ಕಿಟೆಕ್ಚರ್ ಬದಲಾಗಬಹುದು. ಈ ರೀತಿಯ ಇಂಪ್ಯಾಕ್ಟ್ ಅನ್ನ ನಾವು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗಬಹುದು. ಓವರ್ ಆಲ್ ಹೇಳ್ಬೇಕು ಅಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ವೊಲಟಿಲಿಟಿ ನೋಡ್ಲಿಕ್ಕೆ ಸಿಗುತ್ತೆ. ಸೆಕ್ಟರ್ ಸ್ಪೆಸಿಫಿಕ್ ರಿಯಾಕ್ಷನ್ ಜೋರಾಗಿರುವಂತ ಪ್ರಾಬಬಿಲಿಟಿ ಇರುತ್ತೆ. ಮೀಡಿಯಂ ಟರ್ಮ್ ಅಲ್ಲಿ ನಾರ್ಮಲೈಸ್ ಆಗಬಹುದು. ಲಾಂಗ್ ಟರ್ಮ್ ಅಲ್ಲಿ ಆಲ್ಮೋಸ್ಟ್ ನಾರ್ಮಲ್ ಅದೇ ಆಗುತ್ತೆ. ಯಾಕಂದ್ರೆ ಇದಲ್ಲ ಅಂದ್ರೆ ಇನ್ನೊಂದು ಆಪ್ಷನ್ ಅನ್ನ ಹುಡುಕೊಳ್ಳೇಬೇಕು, ಅದ್ರಲ್ಲಿ ಏನ್ ಡೌಟ್ ಇಲ್ಲ. ಬಟ್ ಶಾರ್ಟ್ ಟರ್ಮ್ ವೊಲಟಿಲಿಟಿಯನ್ನ ನಾವು ಬೇರ್ ಮಾಡಬೇಕಾಗುತ್ತೆ. ಇನ್ನು ಇನ್ವೆಸ್ಟರ್ಸ್ ಏನನ್ನ ಟ್ರ್ಯಾಕ್ ಮಾಡಬೇಕು ನೆಕ್ಸ್ಟ್, USTR ಅನೌನ್ಸ್ಮೆಂಟ್ ಅಂದ್ರೆ 301 ಸೆಕ್ಷನ್ ಪ್ರಕಾರ ಇನ್ವೆಸ್ಟಿಗೇಷನ್ ಔಟ್ಕಮ್ ಏನ್ ಬರುತ್ತೆ ಅದನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಹಾಗೆ ಸೆಕ್ಷನ್ 232 ಅಡಿ ಇನ್ವೆಸ್ಟಿಗೇಷನ್ಸ್ ನ ವಾಚ್ ಮಾಡಬೇಕಾಗುತ್ತೆ. ಇನ್ನು ಇಂಡಿಯಾ US ನೆಗೋಷಿಯೇಷನ್ ಬಗ್ಗೆ ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಇದನ್ನ ವಾಚ್ ಮಾಡಬೇಕಾಗುತ್ತೆ. ಇನ್ನು ಕಾಂಗ್ರೆಷನಲ್ ರೆಸ್ಪಾನ್ಸ್ ಅಂದ್ರೆ ಅಮೆರಿಕದ ಸಂಸತ್ತಲ್ಲಿ ಯಾವ ರೀತಿ ಡಿಸಿಷನ್ ಗಳು ತಗೊಳ್ತಾರೆ, ಅಲ್ಲಿನ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದನ್ನ ವಾಚ್ ಮಾಡಬೇಕಾಗುತ್ತೆ. ಇನ್ನು ಡಾಲರ್ ಇಂಡೆಕ್ಸ್ ಮೂವ್ಮೆಂಟ್ ಈಗಾಗಲೇ ಬಿಲೋ 100 ಇದೆ, ಅದನ್ನು ಕೂಡ ವಾಚ್ ಮಾಡಬೇಕಾಗುತ್ತೆ. ಎಕ್ಸ್ಪೋರ್ಟ್ ಹೆವಿ ಇಂಡಿಯನ್ ಸೆಕ್ಟರ್ಸ್ ಅನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಫಾರ್ಮಾ ಆಗ್ಬಹುದು, IT, ಆಟೋ ಕಾಂಪೋನೆಂಟ್ಸ್, ಟೆಕ್ಸ್ಟೈಲ್ ಇವುಗಳನ್ನ ನಾವು ವಾಚ್ ಮಾಡಬೇಕಾಗುತ್ತೆ, ಯಾವ ರೀತಿ ರಿಯಾಕ್ಟ್ ಮಾಡ್ತವೆ ಅಂತ. ಸೊ ಓವರ್ ಆಲ್ ಹೇಳ್ಬೇಕಂದ್ರೆ ಭಾರತದ ವಿಚಾರದಲ್ಲಿ ದ ಕರೆಂಟ್ ಸೆಟಪ್ ಇಸ್ ಮ್ಯಾನೇಜಬಲ್ ಬಟ್ ದ ನೆಕ್ಸ್ಟ್ 6 months ವಿಲ್ ಡಿಟರ್ಮೈನ್ ಲಾಂಗ್ ಟರ್ಮ್ ಔಟ್ಕಮ್ಸ್. ಮುಂದಿನ 6 ತಿಂಗಳಲ್ಲಿ ಯಾವ ರೀತಿಯ ಔಟ್ಕಮ್ ಬರುತ್ತೆ ಕಾದು ನೋಡಬೇಕಾಗುತ್ತೆ. ಓವರ್ ಆಲ್ ನೋಡೋದಾದ್ರೆ ನೆಗೋಷಿಯೇಟಿವ್ ಪೊಸಿಷನ್ ಸ್ಟೇಬಲ್ ಇದೆ, ಬಟ್ ಅನ್ಪ್ರಿಡಿಕ್ಟಬಲ್ ಅಂದ್ರೆ ಟ್ರಂಪ್ ಅವರ ಮೂವ್ಗಳು, ಅದೊಂದೇ ಬಿಗ್ ರಿಸ್ಕ್ ಇಲ್ಲಿ. ಇನ್ನು ಮಾರ್ಕೆಟ್ಸ್ ಯಾವ ರೀತಿ ರಿಯಾಕ್ಟ್ ಮಾಡಿದೆ ನಿನ್ನೆ ನೋಡಬಹುದು. ಅಮೆರಿಕನ್ ಮಾರ್ಕೆಟ್ 0.5% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ರಿಯಾಕ್ಷನ್ ನಾರ್ಮಲ್ ಇದೆ, ಏನಂತ ಓವರ್ ರಿಯಾಕ್ಷನ್ ಇಲ್ಲ, ನಾರ್ಮಲ್ ಆಗಿದೆ. ಬಟ್ ನಮ್ಮ ಇಂಡಿಯನ್ ಮಾರ್ಕೆಟ್ ಅಂತೂ ನಿನ್ನೆ ಕ್ಲೋಸ್ ಆಗಿತ್ತು. ಅಪ್ಡೇಟ್ ಬಂದಾಗ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ ರಿಯಾಕ್ಷನ್. ಬಟ್ ಆಸ್ ಆಫ್ ನೋ ನೋಡಬಹುದು ಗಿಫ್ಟ್ ನಿಫ್ಟಿಯಲ್ಲಿ 320 ಪಾಯಿಂಟ್ಸ್ ಅಥವಾ 1.24% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. 21st Feb 2:45 ಅಪ್ಡೇಟ್ ಆಗಿರುವಂತದ್ದು 320 ಪಾಯಿಂಟ್ಸ್ ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ ಗಿಫ್ಟ್ ನಿಫ್ಟಿ. ಇನ್ನು ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ನೋಡಬಹುದು. ಒಟ್ಟಿನಲ್ಲಿ ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಅಲ್ಲಿ ರಿಯಾಕ್ಷನ್ ಮಾಡುವಂತ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಬಟ್ ದೊಡ್ಡ ಮಟ್ಟದ ರ್ಯಾಲಿಯ ಸಂಭವನೀಯತೆ ಕಡಿಮೆ ಅಂತ ಹೇಳ್ಬೋದು. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ದೊಡ್ಡ ಮಟ್ಟದ ರ್ಯಾಲಿ ಬಂದ್ರು ಕೂಡ ಖುಷಿನೇ ಅಲ್ವಾ, ನೋಡೋಣ. ಸರಿಗಳಿರಿ, ಸ್ವಲ್ಪ ಟ್ರಿಕ್ಕಿ ಕಾನ್ಸೆಪ್ಟ್ ಆಗೋಯ್ತು ಇವತ್ತಿಂದು. ಸಾಕಷ್ಟು ವಿಚಾರವನ್ನ ಎಕ್ಸ್ಪ್ಲೈನ್ ಮಾಡಿದೆ, ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇನ್ನು ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, 6 ತಿಂಗಳ ಕಾರ್ಯಕ್ರಮ ಆಗಿರುತ್ತೆ, ಸೇರ್ಕೊಳ್ಬಹುದು. ಇಲ್ಲಿ ಯಾವುದೇ ರೀತಿಯ ಸ್ಟಾಕ್ ರೆಕಮೆಂಡೇಶನ್ ಸಿಗೋದಿಲ್ಲ, ಆದ್ರೆ ಒಂದೊಳ್ಳೆಯ ಕಂಪನಿಯನ್ನ ಹೇಗೆ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕಲಿಸ್ಕೊಡ್ತೀವಿ. ಫಂಡಮೆಂಟಲ್ ಅನಾಲಿಸಿಸ್ ಆಗ್ಬೋದು, ಟೆಕ್ನಿಕಲ್ ಅನಾಲಿಸಿಸ್ ಆಗ್ಬೋದು, ಅಥವಾ ಎರಡನ್ನು ಇಂಟಿಗ್ರೇಟ್ ಮಾಡಿ ರೈಟ್ ಟೈಮ್ ಎಂಟ್ರಿ ಎಕ್ಸಿಟ್ ಗಳನ್ನ ಫೈಂಡ್ ಮಾಡೋದು ಹೇಗೆ ಅನ್ನೋದನ್ನ ಆಗ್ಬೋದು, ಎಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಜೊತೆಗೆ ಲೈಫ್ ಲಾಂಗ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಉಪಯೋಗಕ್ಕೆ ಬರುವಂತಹ ವಿಷಯವನ್ನ ಇದು ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.